ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಸ್ವಾಗತ. ಭಗವದ್ಗೀತಾ ಯಥಾರೂಪದಿಂದ ಮುಂದುವರಿದ ಶ್ಲೋಕ ಸಂಖ್ಯೆ 13 ಮತ್ತು 14 ಎರಡನ್ನು ನೋಡೋಣ. ಯಾಕಂದರೆ 13ರಲ್ಲಿ ಭಾವಾರ್ಥ ಕೊಟ್ಟಿಲ್ಲ. ಶ್ಲೋಕ ಹೀಗಿದೆ: ತಥಾ ಸಂಕಾಶ್ಚ ಬೇರ್ಯಶ್ಚ ಪಣವಾನಕ ಗೋಮುಖ ಸಾ ಸ ಏವ ಅಪ್ಯ ಅನ್ಯಂತ ಸಾ ಶಬ್ದ ತುಮುಲೋ ಅಭವತ್. ಅನುವಾದ: ಅನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ರಣಶಬ್ದವು ಭೀಷಣವಾಗಿತ್ತು. ಶ್ಲೋಕ ಸಂಖ್ಯೆ 14. ತಥಾ ಶ್ವೇತೈ ಅಯುಕ್ತೆ ಮಹತಿ ಸಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತು. ಅನುವಾದ: ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು, ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಭಾವಾರ್ಥ: ಭೀಷ್ಮರು ಊದಿದ ಶಂಖವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ. ಕೃಷ್ಣಾರ್ಜುನ ಶಂಖಗಳನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ. ಅಲೌಕಿಕ ಶಂಖಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸಿತು. ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದ. ಜಯಸ್ತು ಪಾಂಡುಪುತ್ರಾಣಾಂ ಯೇಷಾಂ ಪಕ್ಷೇ ಜನಾರ್ದನ. ಜಯವು ಯಾವಾಗಲೂ ಲಭಿಸುವುದು ಪಾಂಡವರಂಥವರಿಗೆ, ಏಕೆಂದರೆ ಭಗವಾನ್ ಶ್ರೀಕೃಷ್ಣನು ಅವರ ಜೊತೆಗಿದ್ದಾನೆ. ಭಗವಾನ್ ಕೃಷ್ಣನು ಯಾವಾಗ ಎಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ, ಏಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಒಬ್ಬಳೇ ಎಂದೂ ಇರುವುದಿಲ್ಲ. ವಿಷ್ಣು ಅಥವಾ ಶ್ರೀಕೃಷ್ಣನ ಶಂಖದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯವೂ ಭಾಗ್ಯವೂ ಅರ್ಜುನನಿಗಾಗಿ ಕಾಯುತ್ತಿವೆ. ಇಷ್ಟೇ ಅಲ್ಲದೆ ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ತ್ರಿಲೋಕಗಳಲ್ಲಿ ಎಲ್ಲಿಯೇ ಯಾವ ದಿಕ್ಕಿನಲ್ಲಿಯೇ ಆದರೂ ಈ ರಥವು ವಿಜಯಿಯಾಗುವುದೆಂಬುದನ್ನು ಇದು ತೋರಿಸುತ್ತಿತ್ತು. ಸೊ ಮತ್ತೆ ನಾ 2 ಶ್ಲೋಕದಲ್ಲಿ 13ನೇ ಶ್ಲೋಕಕ್ಕೆ ಭಾವಾರ್ಥ ಎಲ್ಲ ಡೋಲು, ತಮಟೆ, ಗೋಮುಖ ಯಾವ ರೀತಿ ಶಬ್ದ ಮಾಡ್ತು, ಆ ಶಬ್ದ ಯಾವ ರೀತಿ ಭೀಷಣವಾಗಿತ್ತು ಅಂತ ಅನುವಾದದಲ್ಲಿ ಹೇಳಿದ್ದಾರೆ. ಮತ್ತು ಇಲ್ಲಿ 14ನೇ ಶ್ಲೋಕಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಭೀಷ್ಮರು ಊದಿದ ಶಂಖಕ್ಕೂ ಮತ್ತು ಕೃಷ್ಣಾರ್ಜುನ ಶಂಖಕ್ಕೂ ದಿವ್ಯ ಅನ್ನೋ ಶಬ್ದನ ಉಪಯೋಗಿಸಿ ಮತ್ತೆ ಭಾವಾರ್ಥದಲ್ಲಿ ಏನಂದರೆ ಕೃಷ್ಣ ಪಾಂಡವ್ರ ಜೊತೆಲಿದ್ದರೆ ಪಾಂಡವರಿಗೆ ಜಯ ಗ್ಯಾರಂಟಿ. ಯಾಕಂದರೆ ಜಯಸ್ತು ಪಾಂಡುಪುತ್ರಾಣ ಯಶಾಂ ಪಕ್ಷೇ ಜನಾರ್ದನ. ಇಲ್ಲೇನಪ್ಪ ಅಂದರೆ ಯಾವಾಗಲೂ ಜಯ ಅಂಥವ್ರಿಗೆ ಸಿಗತ್ತೆ ಅಂದರೆ ಭಗವಂತನ ಭಕ್ತರಿಗೆ ಸುಲಭವಾಗಿ ಜಯ ಸಿಕ್ಬಿಡತ್ತೆ. ಅದರಲ್ಲೂ ಸಾಕ್ಷಾತ್ ಭಗವಂತನೇ ಜೊತೆಗಿದ್ದಾನೆ ಪಾಂಡವ್ರ ಜೊತೆಯಲ್ಲಿ. ಆಗಿದ್ಮೇಲೆ ಅವ್ರಿಗೆ ಎಲ್ಲ ರೀತಿಯ ಅನುಕೂಲ ಸಿಗುತ್ತೆ. ಯಾಕಂದರೆ ಭಾಗ್ಯಶ್ರೀ ಕೂಡ ಜೊತೆಲಿ ಇರ್ತಾಳೆ ಅಂತ ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಯಾಕಂದರೆ ಭಾಗ್ಯಶ್ರೀ ಅಂದರೆ ಸ್ವಯಂ ಲಕ್ಷ್ಮಿ. ಏನಪ್ಪ ಅಂದರೆ ಭಗವಂತನ ಜೊತೆಲಿ ಇರ್ತಾಳೆ. ಸೊ ಕೃಷ್ಣನ ಶಂಖನಾದ ಯಾವ ರೀತಿ ಇತ್ತು, ಅರ್ಜುನನ ಶಂಖನಾದ ಮುಂದಿನ ಶ್ಲೋಕದಲ್ಲಿ ಅವರ ಶಂಖದ ಹೆಸರನ್ನು ಕೂಡ ಕೊಡ್ತಾರೆ. ಮತ್ತು ಇಲ್ಲಿ ಮುಖ್ಯವಾದ ಏನಪ್ಪ ಅಂದರೆ ಕೊನೆಯಲ್ಲಿ ಭಾವಾರ್ಥದ ಕೊನೆಯಲ್ಲಿ ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನು ಅಗ್ನಿ ಏನಪ್ಪ ಅಂದರೆ ಅಗ್ನಿ ದೇವತೆಗೆ ಒಂದು ಸಾರಿ ಅರ್ಜುನ ಸಹಾಯ ಮಾಡಿರ್ತಾನೆ. ಕಾಂಡವವನನ್ನು ಅವನು ಸ್ವೀಕಾರ ಮಾಡೋಕ್ಕೆ, ಅಂದರೆ ಕಾಂಡವವನನ್ನು ಅವನು ಆಹುತಿ ತಗೋಬೇಕಾಗಿರತ್ತೆ ಅಗ್ನಿ ದೇವತೆ. ಆಗ ಏನಪ್ಪ ಮಾಡ್ತಾನೆ, ಕೃಷ್ಣ ಅರ್ಜುನನ್ನು ಕರ್ಕೊಂಡು ಹೋಗ್ತಾನೆ. ಆ ಸಮಯದಲ್ಲಿ ಅರ್ಜುನ ಅಗ್ನಿ ದೇವತೆಗೆ ಸಂತೋಷಪಡಿಸಿರ್ತಾನೆ, ಅವನಿಗೆ ಬೇಕಾದ ಸಹಾಯ ಮಾಡಿರ್ತಾನೆ. ಆ ಕಾರಣಕ್ಕೆ ಅಗ್ನಿ ದೇವತೆ ಏನು ಮಾಡಿರ್ತಾರೆ ಅಂದರೆ ಒಂದು ರಥನ ಕೊಟ್ಟಿರ್ತಾರೆ. ಆ ರಥನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ, ಒಂದು ಗಿಫ್ಟ್ ಥರ ಕೊಟ್ಟಿರ್ತಾರೆ. ಆ ರಥದ ಮಹಿಮೆ ಏನಪ್ಪ ಅಂದರೆ ತ್ರಿಲೋಕಗಳಲ್ಲಿ ಎಲ್ಲಿಯೇ ಯಾವ ದಿಕ್ಕಿನಲ್ಲಿಯೇ ಆದರೂ ಈ ರಥವು ವಿಜಯಿಯಾಗುವುದೆಂಬುದನ್ನು ಇದು ತೋರಿಸುತ್ತಿತ್ತು. ಇಲ್ಲಿ ಒಂದೊಂದಾಗಿ ಒಂದೊಂದು ವಿಷಯ ಹೊರಗಡೆ ಬರ್ತಾ ಹೋಗುತ್ತೆ. ಏನು ರಥ ಯಾರು ಕೊಟ್ಟಿದ್ದಾರೆ, ರಥದ ಮಹಿಮೆ ಏನು, ಅದರ ವೈಶಿಷ್ಟ್ಯತೆ ಏನು, ಜೊತೆಲಿ ಕೃಷ್ಣ ಸಾಕ್ಷಾತ್ ಭಗವಂತ ಪಾಂಡವ್ರ ಜೊತೆಲಿದ್ದಾನೆ. ಪಾಂಡವ್ರ ಜೊತೆಲಿ ಇದ್ದಾಗ ಏನಾಗುತ್ತೆ ಅಂದರೆ
ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು, ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಜಯ ಆಗತ್ತೆ ಅಂತ. ಎಲ್ಲಿ ನಾವು ಹೇಳ್ತೀವಲ್ಲ ನಾರ್ಮಲ್ ಆಗಿ, ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಜಯ ಸಿಗುತ್ತೆ. ಜಯ ನಿಧಾನವಾಗಿ ಸಿಕ್ಕಿದ್ರು ಕೂಡ ಸತ್ಯಕ್ಕೆ ಜಯ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಇಲ್ಲಿ ಏನಪ್ಪ ಅಂದರೆ, ಪಾಂಡವ್ರ ಜೊತೆಲಿ ಭಗವಂತ ಸ್ವಯಂ ಭಗವಂತನೇ ಅಲ್ಲಿರುವಾಗ ಅವ್ರು ಯಾವುದೇ ರೀತಿ ಚಿಂತೆ ಮಾಡಬೇಕಾಗಿಲ್ಲ. ಆದರೂ ಅರ್ಜುನ ಏನು ಮಾಡ್ತಾನೆ, ಮುಂದೆ ಯುದ್ಧ ಮಾಡೋಕ್ಕೆ ರೆಡಿ ಆಗ್ತಾನ ಮಾಡೋದಿಲ್ವ, ಅದು ಮುಂದಿನ ಶ್ಲೋಕದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ಏನಪ್ಪ ಅಂದರೆ, ದಿವ್ಯಂ ಅನ್ನೋ ಶಬ್ದನ ಉಪಯೋಗಿಸಿದರೆ ಭೀಷ್ಮನ ಶಂಖಕ್ಕೂ ಮತ್ತು ಕೃಷ್ಣಾರ್ಜುನನ ಶಂಖಕ್ಕೂ ಏನು ವ್ಯತ್ಯಾಸ ಇತ್ತು ಅಂತ, ನಂತರ ಏನು ಕೃಷ್ಣನ ಶಂಖದ ಹೆಸರೇನು, ಅರ್ಜುನನ ಶಂಖದ ಹೆಸರೇನು, ಮತ್ತು ರುಕೋದರ ಭೀಮನ ಶಂಖದ ಹೆಸರೇನು, ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಈಗ ಈ ಶ್ಲೋಕದಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು, ಅರ್ಜುನ ಯೂಸ್ ಮಾಡ್ತಾ ಇರ್ತಕ್ಕಂಥ ರಥ ಯಾರು ಕೊಟ್ಟಿದ್ದು, ಆ ರಥದ ಮಹಿಮೆ ಏನು, ಮತ್ತು ಜಯಸ್ತು ಪಾಂಡು ಪುತ್ರಾಣಂ ಯೇಷಾಂ ಪಕ್ಷಿ ಜನಾರ್ದನ. ಜನಾರ್ದನ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತು ಜನಾರ್ದನ ಹೆಸರೇನು ಅಂತ. ಜನ ಇಲ್ಲಿ ಜಯಸ್ತು ಪಾಂಡು ಪುತ್ರಾಣಂ, ಪಾಂಡುಪುತ್ರ ಯಾರಪ್ಪ ಅಂದರೆ ಇಲ್ಲಿ ಅರ್ಜುನ ಬರ್ತಾನೆ. ಅರ್ಜುನ ಯಾವ ಪಕ್ಷದಲ್ಲಿದ್ದಾನೆ, ಪಾಂಡವ್ರ ಜೊತೆಲಿದ್ದಾನೆ ಅರ್ಜುನ. ಸೊ ಕೃಷ್ಣ ಕೂಡ ಪಾಂಡವ್ರ ಜೊತೆಯಲ್ಲಿದ್ದಾನೆ. ಸೊ ಅಲ್ಲಿ ಏನಪ್ಪ ಅಂದರೆ ಜಯ ಶಾಶ್ವತವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಅವರಿಗೆ ದುಃಖ ಆಗಲಿ ನೋವಾಗಲಿ ಯಾವುದೂ ಆಗೋದಿಲ್ಲ. ಆದರೆ ಏನಾಗುತ್ತೆ, ಪಾಂಡವರು ಕೂಡ ತುಂಬ ಜನ ಸಾಯ್ತಾರೆ ಯುದ್ಧದಲ್ಲಿ. ಆಗ ನಿಮಗೆಲ್ಲ ಗೊತ್ತಿರತ್ತೆ, ಯಾಕಂದರೆ ಅರ್ಜುನನ ಮಗ ಕೂಡ ಸತ್ತೋಗ್ತಾನೆ ಅಭಿಮನ್ಯು. ಆಗ ಆ ದುಃಖದ ಸನ್ನಿವೇಶ ಮುಂದೆ ಬರುತ್ತೆ. ಯಾಕಂದರೆ ಈಗಿನ್ನೂ ಯುದ್ಧನೇ ಪ್ರಾರಂಭ ಆಗಿಲ್ಲ. ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಇಲ್ಲಿ ಸ್ಟೇಟ್ಮೆಂಟ್ ಬರ್ತಾ ಇದೆ ಅಂದರೆ, ಕೃಷ್ಣ ಯಾರ ಜೊತೆಲಿದ್ದಾನೆ, ಪಾಂಡವ್ರ ಜೊತೆಲಿದ್ದಾನೆ. ಸೊ ಪಾಂಡವರಿಗೆ ಜಯ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನು ಶಂಖನಾದಗಳು ಯಾವ ರೀತಿ ಇರುತ್ತೆ, ಯಾರ್ಯಾರು ಶಂಖ ಹೆಸರು ಯಾವ ಥರ ಇದೆ, ಅವರು ಯಾವ ರೀತಿ ಶಂಖನ ಬ್ಲೋ ಮಾಡ್ತಾರೆ. ಸೊ ಅದನ್ನು ಮುಂದೆ ನೋಡ್ಕೊಂಡು ಹೋಗೋಣ. ಹರೇ ಕೃಷ್ಣ.